ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ ಪಂಚದೇವ್ ಪಹಾಡ್ ಬಳಿ ವಿರೂಪಾಕ್ಷರು ಎಂಬ 27ನೆಯ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಗರಿಕೆ ಹುಲ್ಲಿನಿಂದ ಒಂದೇ ದಿನದಲ್ಲಿ ಮನೆ ನಿರ್ಮಿಸಲು ಧರ್ಮಗುಪ್ತ ಹಾಗೂ ಶಂಕರ ಭಟ್ಟರಿಗೆ ಹೇಳಿದರು. ಗೃಹ ನಿರ್ಮಾಣಕ್ಕೆ ಬೇಕಾದ ಉಪಕರಣ ಆಳುಗಳನ್ನು ಹುಡುಕಿಕೊಂಡು ದಿಕ್ಕು ದೆಸೆಯಿಲ್ಲದೆ ಅವರಿಬ್ಬರು ಅಲೆಯುತ್ತಿರುವಾಗ ಹೊಲದಲ್ಲಿ ಹಸುಗಳ ಕೊಟ್ಟಿಗೆ ನಿರ್ಮಿಸುತ್ತಿದ್ದ ವಿರೂಪಾಕ್ಷನೆಂಬಾತ ಬಲವಂತದಿಂದ ಅವರಿಗೆ ತಿಂಡಿ ಕೊಟ್ಟು ಕೊನೆಗೆ ಧರ್ಮಗುಪ್ತರಲ್ಲಿ ಇದ್ದ ಹಣವನ್ನೆಲ್ಲ ದೋಚಿದ. ಆತ ಆ ಮಾರ್ಗದಲ್ಲಿ ಹೋಗುತ್ತಿದ್ದ ಇತರರಿಗೂ ಉಪಚರಿಸುತ್ತಿದ್ದ. ಕೊನೆಗೆ ಗೋವುಗಳನ್ನು ನೋಡಿಕೊಂಡು ರಾತ್ರಿ ಅಲ್ಲೇ ವಿಶ್ರಮಿಸುವಂತೆ ಆದೇಶಿಸಿದ. ಬೆಳಗ್ಗೆ ಎದ್ದಾಗ ಅಲ್ಲಿ ಗೋವುಗಳು ಎತ್ತುಗಳು ಇರಲಿಲ್ಲ. ಸಾಲದ್ದಕ್ಕೆ ಅಲ್ಲಿನ ಸುತ್ತಮುತ್ತಲಿನವರು ನಡೆದ ಸಂಗತಿಯನ್ನು ನಂಬದೆ ಹುಚ್ಚರೆಂದು ಎಣಿಸಿದರು. ಕುರಂಗಡ್ಡೆಯ ಹುಚ್ಚನ ಬಳಿಗೆ ಹೋಗುತ್ತಿರುವವರು ಎಂದು ಶ್ರೀಪಾದರ ಕುರಿತು ಅಸಭ್ಯವಾಗಿ ನಡೆದುಕೊಂಡರು. ಅವರ ಕರ್ತವ್ಯವನ್ನು ನೆನಪಿಸಿದಾಗ ಶಂಕರ ಭಟ್ಟರು ಧರ್ಮಗುಪ್ತರು ಕೈಯಲ್ಲಿ ಹಣವಿಲ್ಲದಿದ್ದರು ಕೃಷ್ಣಾ ನದಿ ದಾಟಿ ಕುರಂಗಡ್ಡೆ ತಲುಪಿದರು. ಬೆದರಿದ ಅಂಬಿಗ ಧರ್ಮಗುಪ್ತರ ಕೈಯಲ್ಲಿದ್ದ ಉಂಗುರವನ್ನು ಪಡೆದು ಅದನ್ನು ತಾನೂ ಇಟ್ಟುಕೊಳ್ಳದೆ ಕೃಷ್ಣಾ ನದಿಗೆ ಬಿಸಾಡಿದ. ಶ್ರೋತೃಗಳಿಗೆ ಇಂದಿನ 28ನೆಯ ಅಧ್ಯಾಯ ಶ್ರೀ ವಾಸವಿ ನಗರೇಶ್ವರ ವೃತ್ತಾಂತ ಎಂಬುದು. ವಿಷ್ಣು ಮಹಾವಿಷ್ಣು ಲಕ್ಷ್ಮೀ ಸರಸ್ವತಿ ಲಕ್ಷ್ಮಿ ವಿಷ್ಣು ಮಹಾವಿಷ್ಣು ಲಕ್ಷ್ಮೀ ಮಹಾಲಕ್ಷ್ಮಿ ಸರಸ್ವತಿ ಮಹಾಸರಸ್ವತಿ ಕಾಳಿ ಮಹಾಕಾಳಿಯ ಸ್ವರೂಪ ವರ್ಣನೆ ಮಾಡುವ ಅಧ್ಯಾಯ. ಅಂದು ಶುಕ್ರವಾರ ಶ್ರೀ ವಾಸವಿ ಕನ್ನಿಕಾದೇವಿ ಜಯಂತಿಯ ಶುಭ ಸಮಾರಂಭ. ಶ್ರೀಪಾದರು ಕೃಷ್ಣಾ ನದಿಯ ಮೇಲೆ ನಡೆದುಕೊಂಡು ಆ ಕಡೆ ದಡ ತಲುಪಿದರು. ನಾವೆಲ್ಲ ದೋಣಿಯಲ್ಲಿ ತೀರ ಸೇರಿದೆವು. ಬೆಳಿಗ್ಗೆ 7 ಗಂಟೆಯ ಸಮಯ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ಅಲಮೇಲು ಮಂಗಾಂಬಿಕೆಯಿಂದ ಅರ್ಚನಾದಿಗಳು ಸ್ವೀಕರಿಸುವ ಶುಭ ಸಮಯ. ಶ್ರೀಪಾದರು ಹಿಂದಿನ ದಿನವೇ ನಿರ್ಮಿಸಲಾದ ಗೋಶಾಲೆ ಪ್ರವೇಶಿಸಿ ಧ್ಯಾನಸ್ಥರಾದರು. ಪಂಚದೇವ್ ಪಹಾಡ್ರಂದು ಶ್ರೀಪಾದರ ದರ್ಬಾರು ಪ್ರಾರಂಭವಾಗುವ ಶುಭ ವೇಳೆ ನಾವು ಅದೇ ಸಮಯಕ್ಕೆ ಗೋಶಾಲೆ ಸೇರಿದೆವು. ಅತ್ಯಾಶ್ಚರ್ಯಕರ ಶ್ರೀಚರಣರ ಶರೀರ ಪ್ರಕಾಶಮಾನ ಆಗಲಾರಂಭಿಸಿತು. ಅದು 4 ದಿಕ್ಕುಗಳಲ್ಲೂ ವ್ಯಾಪಿಸಿ ಅವರ ಶರೀರ ತೇಜೋಮಯವಾಗಿ ಕಂಡಿತು. ಮಾಮೂಲಾಗಿ ಬೀಳುವ ನೆರಳು ಸಹ ಅಂದು ಭೂಮಿಯ ಮೇಲೆ ಕಾಣಲಿಲ್ಲ. ಸದಾ ಅವರು ನಡೆದ ಕಡೆ ಕಾಲಿನ ಚಿಹ್ನೆಗಳಿರುತ್ತಿದ್ದವು. ಆದರೆ ಇಂದು ಭೂಮಿಯ ಮೇಲೆ ಶ್ರೀಗಳ ಕಾಲ್ನಡಿಗೆಯ ಗುರುತುಗಳಿರಲಿಲ್ಲ. ಶ್ರೀಗಳು ಸೂರ್ಯನನ್ನು ತೀಕ್ಷ್ಣವಾಗಿ ನೋಡಿ ಅವರ ಶರೀರವನ್ನು ಬೆಳೆಸಿದರು. ನಂತರ ಆ ತೇಜೋಮಯ ರೂಪ ಸೂರ್ಯನಲ್ಲಿ ಸೇರಿಹೋಯಿತು. ಹಾಗೆ ಶ್ರೀಪಾದರು ಅದೃಶ್ಯವಾಗುವುದನ್ನು ಕಣ್ಣಾರೆ ನೋಡಿದೆವು. ಸೂರ್ಯ ಬಿಂಬದಲ್ಲಿ ಒಂದು ದಿವ್ಯ ತೇಜೋಮಯ ಶಿಶುವನ್ನು ಕಂಡೆವು. ಆ ಮಗು ಅಲ್ಲಿಂದ ಭೂಮಿಯ ಕಡೆಗೆ ಬೇಗ ಬೇಗ ಬಂದಿತು. ಆ ಬಾಲಕ ಭೂಮಿಯ ಮೇಲೆ ಹೆಜ್ಜೆ ಇಡುತ್ತಲೇ ಭೂಮಿ ನಮಗೆ ಅಗೋಚರವಾಯಿತು. ಶಿಶುವು ಮುಗುಳ್ನಗೆಯಿಂದಿತ್ತು. ಪುನಃ ಅವರು ಸೂರ್ಯನನ್ನು ನೇರಾಗಿ ಕಾಣಲು ಭೂಮಿ ನಮಗೆ ಕಂಡು ಬಂದಿತು. ನಮ್ಮಿಬ್ಬರನ್ನು ಸೂರ್ಯಬಿಂಬ ಕಾಣಲು ಹೇಳಿದರು. ಅಲ್ಲಿ ಮುದ್ದಾದ ಕಂದಮ್ಮನನ್ನು ಕಂಡೆವು. ಆ ಶಿಶುವು ಒಂದು ಸ್ತ್ರೀ ಮಂದಹಾಸದಿಂದ ಭೂಮಿಯ ಕಡೆ ಬಂದಿತು. ಆಗ ಸಹ ಆ ಮಗು ಭೂಮಿಯ ಮೇಲೆ ಕಾಲು ಇಡುತ್ತಿದ್ದಂತೆಯೇ ಭೂಮಿ ನಮಗೆ ಅಗೋಚರವಾಯಿತು. ಆ ಮಗು ನಮ್ಮನ್ನು ನೋಡುತ್ತಾ ನಗಲು ಪುನಃ ಭೂಮಿ ಕಂಡು ಬಂದಿತು. ಪ್ರೀತಿ ವಾತ್ಸಲ್ಯದಿಂದ ಶ್ರೀಪಾದರು ಮುದ್ದಾದ ಮಗುವನ್ನು ಎತ್ತಿಕೊಂಡರು. ಆಗ ಶ್ರೀಪಾದರ ವಯಸ್ಸು 16 ವರ್ಷ. ದಿವ್ಯ ಶಿಶುವು 3 ವರ್ಷದ್ದು. ಇವರಿಬ್ಬರ ಹೋಲಿಕೆ ಬಹಳ ಹತ್ತಿರವಾಗಿತ್ತು. ಮಗು ರೇಷ್ಮೆ ವಸ್ತ್ರಗಳನ್ನು ಆಭರಣಗಳನ್ನು ಧರಿಸಿತ್ತು.
ಆ ಪೂಜ್ಯರಿಬ್ಬರು ಗೋಶಾಲೆ ಪ್ರವೇಶಿಸಿದರು. ನಾನು ಮತ್ತು ಶ್ರೀ ಧರ್ಮಗುಪ್ತರು ಇದೆಲ್ಲವನ್ನು ಆಶ್ಚರ್ಯದಿಂದ, ಭಯ ಮತ್ತು ಸಂಭ್ರಮದಿಂದ ಕಾಣುತ್ತಿದ್ದೆವು. ಇದೆಲ್ಲ ಇಂದ್ರಜಾಲ ಮಹೇಂದ್ರಜಾಲವಾ ಎಂದು ಸಂದೇಹಪಟ್ಟೆನು. ಇದನ್ನರಿತ ಶ್ರೀಪಾದರು ಗಂಭೀರವಾಗಿ, ಎಲೈ ಶಂಕರ ಭಟ್ಟ, ಇದು ಇಂದ್ರ ಮಹೇಂದ್ರ ಜಾಲವಲ್ಲ, ಕೇವಲ ನನ್ನ ಸ್ವಭಾವ, ನನ್ನ ನಿಜ ರೂಪ. ನನ್ನ ಸಂಕಲ್ಪದಿಂದ ನಿಂತ ನೆಲ ಆಕಾಶವಾಗಿ ಬಿಡುವುದು. ನನ್ನ ಊಹೆಗಳಂತೆ ಬ್ರಹ್ಮನು ಸೃಷ್ಟಿ ಮಾಡುವನು. ಅದರ ಪ್ರಕಾರ ವ್ಯಕ್ತಿಗಳು, ವ್ಯವಹಾರಗಳ ಜನನ ನಡೆಯುವುದು. ಅದೃಶ್ಯ ಶಕ್ತಿಗಳು ಸಹ ಅನುಕೂಲವಾಗುವವು. ನಾನು ಬ್ರಹ್ಮ ಸ್ವರೂಪವೆಂದರೆ ಆ ಬ್ರಹ್ಮನಿಗೆ ಸೃಷ್ಟಿ ನೆರವೇರಿಸಲು ಪ್ರೇರಕನೆಂದು ಅರ್ಥ. ಹಾಗೆ ಸೃಷ್ಟಿಸಲ್ಪಟ್ಟ ಎಲ್ಲ ಜೀವಿಗಳ ಸ್ಥಿತಿ, ಕಾಲ ಮತ್ತು ರೀತಿಯನ್ನು ಶ್ರೀ ವಿಷ್ಣುವು ನಿರ್ಧಾರ ಮಾಡುವನು. ಆ ಕೆಲಸವು ನನ್ನ ಪ್ರೇರಣೆಯಿಂದಲೇ ನಡೆಯುವುದು. ವಿಷ್ಣುವಿಗೆ ಮಹಾವಿಷ್ಣುವು ನಾನೇ. ಸರಸ್ವತಿ ಮಹಾಸರಸ್ವತಿಯರು ಬೇರೆ ಬೇರೆ. ಸರಸ್ವತಿ ಸೃಷ್ಟಿಗೆ ಸಂಬಂಧಿಸಿದ ಜ್ಞಾನ ಸ್ವರೂಪ. ಮಹಾಸರಸ್ವತಿ ಆ ಸರಸ್ವತಿಗೆ ನೀಡುತ್ತಿರುವ ಪ್ರೇರಣಾ ಶಕ್ತಿ ಅನಘ. ಸೃಷ್ಟಿಯ ಸ್ಥಿತಿ ಕಾರಣವಾದ ವಸ್ತು ಸಮೃದ್ಧಿ ಲಕ್ಷ್ಮೀ ರೂಪ. ಆದರೆ ಮಹಾಲಕ್ಷ್ಮಿ ನಾನೇ. ಆ ಲಕ್ಷ್ಮೀ ರೂಪಕ್ಕೆ ನೀಡುತ್ತಿರುವ ಪ್ರೇರಣೆ ಮತ್ತು ಶಕ್ತಿಯ ಅನಘ ಸ್ವರೂಪ. ಸೃಷ್ಟಿಯ ಶಕ್ತಿ ಕಾಳಿ ರೂಪ. ಮಹಾಕಾಳಿ ಎಂಬುದು ಕಾಳಿಗೆ ತರುತ್ತಿರುವ ಪ್ರೇರಣೆ ಮತ್ತು ಶಕ್ತಿಯ ಅನಘ ರೂಪ. ಶ್ರೀ ಅನಘ ಲಕ್ಷ್ಮೀ ಸ್ವರೂಪ. ಅನಘ ಲಕ್ಷ್ಮಿ ಸಮೇತನಾದ ಅನಘ ಎಂಬುದು ನನ್ನ ದತ್ತ ಸ್ವರೂಪ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ರೂಪಗಳು ಒಳಗೊಂಡ ಮತ್ತು ಈ ಮೂವರಿಗೂ ಭಿನ್ನವಾದ ಒಂದು ದಿವ್ಯ ಮಾತೃ ಸ್ವರೂಪ ಅನಘಾಲಕ್ಷ್ಮಿ. ಈ ರೂಪ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಗಳಿಗೆ ಆಧಾರವಾಗಿರುವ ಏಕೈಕ ದಿವ್ಯ ಶಕ್ತಿ ಎಂದು ತಿಳಿದುಕೊಳ್ಳಬೇಕು. ಇನ್ನು ನನ್ನ ಸ್ವರೂಪವು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧಾರಭೂತವಾದದ್ದು ಮತ್ತು ತ್ರಿಶಕ್ತಿ ಸ್ವರೂಪಳಾದ ಅನಘಳನ್ನು ಎಡಭಾಗದಲ್ಲಿ ಧರಿಸಿರುವ ಶಾಕ್ತ ರೂಪವೆಂದು ತಿಳಿದುಕೋ. ತ್ರೇತಾಯುಗದ ಸಾವಿತ್ರಿ ಕಾಟಕ ಚಯನ ಫಲವಾಗಿ ನನ್ನ ದಿವ್ಯ ಭವ್ಯ ಸ್ವರೂಪ ಅರ್ಧನಾರೀಶ್ವರ ತತ್ವವನ್ನು ಆಧಾರ ಮಾಡಿಕೊಂಡು ಮಹಾವಿಷ್ಣು ಮಾಯದಿಂದ ಎತ್ತಿ ಶ್ರೀಪಾದ ಶ್ರೀವಲ್ಲಭರಾಗಿ ಶ್ರೀ ಪೀಠಿಕಾಪುರದಲ್ಲಿ ಅವತರಿಸಿರುವರು. ನೀನು ಕಾಣುತ್ತಿರುವ ಈ ಸ್ವರೂಪ ನಿಜಕ್ಕೂ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಸ್ವರೂಪವೇ ಎಂದು ತಿಳಿದುಕೋ. ಶ್ರೀ ಪದ್ಮಾವತಿ ತಾಯಿಯ ರೂಪ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಯರ ಚೈತನ್ಯವನ್ನು ಹೊಂದಿ ಸ್ವರೂಪದಲ್ಲಿ ಆದಿಲಕ್ಷ್ಮಿಯಾಗಿದ್ದು ತ್ರಿಶಕ್ತಿಗಳ ಬಲ ಹೊಂದಿಕೊಂಡು ಈ ತ್ರಿಶಕ್ತಿಗಳನ್ನು ಮೀರಿದ ಮತ್ತು ಆಧಾರವಾಗಿರುವ ಪರಾಶಕ್ತಿ ಸ್ವರೂಪವೆಂದು ತಿಳಿಯಬೇಕು. ಶ್ರೀ ವೆಂಕಟೇಶ್ವರನ ಸ್ವರೂಪ ದೊಡ್ಡ ಆಕಾರಿ ಬ್ರಹ್ಮರನ್ನು, ವಿರಾಟ್ ಸ್ವರೂಪಧಾರಿ ಮಹಾವಿಷ್ಣುವನ್ನು ಮತ್ತು ಪ್ರಳಯ ಕಾಲ ರುದ್ರ ಮಹಾಕಾಲವನ್ನು ತನ್ನ ದಿವ್ಯ ಚೈತನ್ಯದಲ್ಲಿ ಲೀಲೆಯಾಗಿ ಧರಿಸಿ ಅದರ ಆಧಾರವಾಗಿ ಮತ್ತು ಅತೀತವಾಗಿರುವ ಪರಬ್ರಹ್ಮ ಸ್ವರೂಪವೆಂದು ತಿಳಿ. ಶ್ರೀಪಾದರು ಮಹಾವೈಷ್ಣವ ಮಾಯಾ ರೂಪದಲ್ಲಿಯೂ ಶ್ರೀ ಪದ್ಮಾವತಿ ವೆಂಕಟೇಶ್ವರರು ಅರ್ಧನಾರೀಶ್ವರ ರೂಪದಲ್ಲಿಯೂ ಇರುವರೆಂದು ತಿಳಿ. ಆಗ ನಾನು ಅಂದೆನು, ಗುರು ಸಾರ್ವಭೌಮರೇ, ತಮಗೆ ಜಯವಾಗಲಿ. ತಾವು ಪದ್ಮಾವತಿ ಶ್ರೀನಿವಾಸರೆಂದಿರಿ. ಇನ್ನೊಂದು ಸಲ ಅನಘ ಲಕ್ಷ್ಮೀ ಸಮೇತ ಅನಘನೆಂದಿರಿ. ಇದು ನನಗೆ ಅರ್ಥವಾಗುತ್ತಿಲ್ಲ. ತಿಳಿಸಿ ನನ್ನನ್ನು ಉದ್ಧರಿಸಿರಿ. ಶ್ರೀಪಾದರೇ ಶ್ರೀ ವೆಂಕಟೇಶ್ವರನು. ಆಗ ಶ್ರೀಪಾದರು ಉಪದೇಶಿಸಿದರು, ಮಕ್ಕಳೇ, ನನ್ನ ಕಲೆಗಳು ಅನಂತ. ದಿವ್ಯತ್ವ ವಿಧ ವಿಧವಾಗಿ ಗೋಚರಿಸುವುದು. ಶ್ರೀ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿಯರ ಮೂಲ ತತ್ವ ಒಂದೇ ಆದರೂ ಆಕೆ ಮಹಾಲಕ್ಷ್ಮಿಯ ತತ್ವ ಸ್ವೀಕರಿಸುವಾಗ ಶ್ರೀ ಮಹಾವಿಷ್ಣುವಿಗೆ ಪ್ರಾಪ್ತವಾಗುವ ಪ್ರಭುತತ್ವ ನನ್ನಿಂದ ಹೊರಬೀಳುವ ಪ್ರಭುತತ್ವವೇ. ಅದೇ ರೀತಿ ಆಕೆ ಪದ್ಮಾವತಿ ತತ್ವ ಸ್ವೀಕರಿಸುವಾಗ ನನ್ನಿಂದ ಶ್ರೀ ವೆಂಕಟೇಶ್ವರ ಪ್ರಭುತತ್ವವನ್ನೇ ಹೊರಡಿಸುವೆನು.
ಸುಗುಣ ಸಾಕಾರಗಳಲ್ಲಿ ತತ್ವ ಆವಿರ್ಭವಿಸುವಾಗ ಅವುಗಳಿಗೆ ತಕ್ಕ ಮರ್ಯಾದೆ, ಲೋಕಾಚಾರ ಮತ್ತು ಪರಿಮಿತಿಗಳನ್ನು ತಪ್ಪದೆ ಪಾಲಿಸಬೇಕು. ನನ್ನ ದಿವ್ಯ ಸಹೋದರಿಯಾದ ಈ ಮಾಯೆ ಕೃಷ್ಣಾವತಾರ ಸಮಯದಲ್ಲಿ ಯೋಗ ಮಾಯೆ ರೂಪ ತಾಳಿ ಆಕಾಶ ಸೇರಿಬಿಟ್ಟಳು. ಮಹಾ ತಪಸ್ಸಂಪನ್ನರಾದ ಯೋಗಿಗಳು, ಮಹರ್ಷಿಗಳು ಮತ್ತು ವೈಶ್ಯ ಮುನಿಗಳು ಘೋರ ತಪಸ್ಸು ಮಾಡಿ ಆಕೆಯನ್ನು ವಾಸವಿ ಕನ್ನಿಕೆಯಾಗಿ ನಮಗೆ ತಂದರು. ಕೆಲವು ನಿರ್ದಿಷ್ಟ ಕಾರಣಗಳಿಂದ ನಾನು ಶ್ರೀ ಪೀಠಿಕಾಪುರದಲ್ಲಿ ಅವತರಿಸಿದ್ದೇನೆ. ಮುಂದಿನ ಘಟನೆಗಳನ್ನು ನೀವೇ ಕಣ್ಣಾರೆ ಕಾಣಿರಿ. ನನ್ನ ಈ ಅವತಾರ ದಿವ್ಯ ವಿನೋದ ಭರಿತ ಲೀಲೆಗಳಿಂದ ಕೂಡಿದೆ ಎಂದು ತಿಳಿಯುವಿರಿ. ಶಂಕರ ಭಟ್ಟ, ಈ ಪಂಚದೇವ್ ಪಹಾಡ್ನಲ್ಲಿ ಇಂದು ನಡೆಯುವ ಲೀಲಾ ವಿಶೇಷವನ್ನು ನೀನು ಕಂಡಂತೆ ಲಿಖಿಸು. ಮುಂದಿನ ಪೀಳಿಗೆಗೆ ಸ್ಫೂರ್ತಿ ತರುವುದಲ್ಲದೆ ಆಸ್ತಿಕರಿಗೆ ಕೆಲ ಸಂದೇಹಗಳನ್ನು ನಿರ್ಮೂಲನೆ ಮಾಡಿ ಶಕ್ತಿ, ಭಕ್ತಿ ಮತ್ತು ಉತ್ಸಾಹವನ್ನು ನಿನ್ನ ಚರಿತಾಮೃತ ಗ್ರಂಥ ತರಬೇಕು. ನಾವಿಬ್ಬರು ಆಶ್ಚರ್ಯದಿಂದ ನೋಡುತ್ತಿರಲು ಶ್ರೀಪಾದ ಶ್ರೀವಲ್ಲಭ ರೂಪ ದಿವ್ಯ ತೇಜಸ್ಸಿನಿಂದ ಬೆಳಕಾಗಿಯೂ ಅದರಲ್ಲಿಂದ ಶ್ರೀ ಪದ್ಮಾವತಿ ಮತ್ತು ಶ್ರೀ ವೆಂಕಟೇಶ್ವರರು ಹೊರಬಂದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 28ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.